ಈ ಮಿನಿ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೆ ಡಿಫೆನ್ಸ್ ಪೆನ್ಷನರ್ಸ್ ಯಾವೆಲ್ಲ ಇರ್ತಾರಲ್ಲ ಅವ್ರು ಯಾವ ರೀತಿ ಲೈಫ್ ಸರ್ಟಿಫಿಕೇಟ್ ಇಯರ್ಲಿ ಒನ್ಸ್ ಅವ್ರು ಮಾಡಬೇಕಾಗತ್ತೆ. ಲೈಫ್ ಸರ್ಟಿಫಿಕೇಟ್ ಐಡೆಂಟಿಫಿಕೇಶನ್ ಯಾವ ರೀತಿ ಅಪ್ಲೈ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತೀನಿ. ಗೂಗಲ್ಗೆ ಹೋಗಿ ಸರ್ಚ್ ಕೊಡಿ, ಸ್ಪರ್ಶ್ ಅಂತ ಹಾಕಿದ್ರೆ ಸಾಕುತ್ತೆ. ಆ ಲಿಂಕ್ ಓಪನ್ ಆಗುತ್ತೆ. ಈ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಕೂಡ ಕೊಟ್ಟಿದ್ದೀನಿ, ಹೋಗಿ ಚೆಕ್ ಮಾಡ್ಬೋದು. ಇಲ್ಲಿ ಬಂದರೆ ಇಲ್ಲಿ ಡಿಜಿಟಲ್ ಸೇವಾ ಅಂತಿದೆಯಲ್ಲ ಅದ್ರ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ, ಲಾಗಿನ್ ಆಗಬೇಕಾಗತ್ತೆ. ನಾನು ಇಲ್ಲಿ CSC ID ಇಂದ ಲಾಗಿನ್ ಮಾಡಿಕೊಂಡು ಅಪ್ಲೈನ ಮಾಡ್ತಾ ಇದ್ದೀನಿ. ನೀವು ಬೇಕಾದ್ರೆ ಲಾಗಿನ್ ಕಾಮನ್ ಲಾಗಿನಲ್ಲಿ ನೀವು ಮಾಡ್ಕೋಬೋದಾಗುತ್ತೆ. ಇಲ್ಲಿ CSC ID ಹಾಕೊಂಡು ಪಾಸ್ವರ್ಡ್ ಹಾಕೊಂಡು ಕ್ಯಾಪ್ಚರ್ ಕೋಡ್ನ ಹಾಕೊಂಡು ಸೈನ್ ಇನ್ ಅಂತ ಕೊಡ್ತಾರೆ. ಸೈನ್ ಇನ್ ಅಂತ ಆಗಿದ ತಕ್ಷಣ ಲಾಗಿನ್ ಆಗುತ್ತೆ. ನಿಮಗೆ ಇಲ್ಲಿ ನೋಡ್ತಾ ಇಲ್ಲ, ಇಲ್ಲಿ ವಿಡಿಯೋ ಕೂಡ ಇರುತ್ತೆ. ಆ ವಿಡಿಯೋ ನೋಡ್ಕೊಂಡು ನೀವು ಯಾವ ರೀತಿ ಅಪ್ಲೈ ಮಾಡೋದು ಅನ್ನೋದು ಕೂಡ ನೀವು ನೋಡ್ಕೋಬಹುದಾಗಿದೆ. ಇಲ್ಲಿ ಸರ್ವಿಸ್ ರಿಕ್ವೆಸ್ಟ್ ಅಂತ ಇದೆಯಲ್ಲ, ಗ್ರೀವಿಯನ್ಸ್ ಇದ್ರ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ. ಸರ್ವಿಸ್ ರಿಕ್ವೆಸ್ಟ್ ಆ್ಯಂಡ್ ಗ್ರೀವಿಯನ್ಸ್ ಅದ್ರ ಮೇಲೆ ಕ್ಲಿಕ್ನ ಮಾಡಿದ್ರೆ ಈ ಥರ ಓಪನ್ ಆಗುತ್ತೆ. ಇಲ್ಲಿ ಯೂಸರ್ ಟೈಪ್ನ ಸೆಲೆಕ್ಟ್ನ ಮಾಡ್ಕೊಳ್ಳಿ, ಮತ್ತು ಸರ್ವಿಸ್ನ ಸೆಲೆಕ್ಟ್ನ ಮಾಡ್ಕೊಳ್ಳಿ. ನೇವಿನೋ ಆರ್ಮಿನೋ ಏರ್ಫೋರ್ಸ್ ಯಾವುದಂತ ಸೆಲೆಕ್ಟ್ನ ಮಾಡ್ಕೊಳ್ಳಿ. ಅದಾದಮೇಲೆ ಯಾವ್ದು ಐಡೆಂಟಿಫಿಕೇಶನ್ ಕೊಡ್ತೀನಿ, ಯೂನಿಕ್ ಐಡೆಂಟಿಫಿಕೇಶನ್ ಏನು ಕೊಡ್ತೀರಾ, PPO ನಂಬರ್ ಇದೆಯಾ ಇಲ್ಲ ಸ್ಪರ್ಶ್ ID ನಂಬರ್ ಇದೆಯೋ ಅಂತ. ನಾನಿಲ್ಲಿ ಸ್ಪರ್ಶ್ PPO ನಂಬರ್ನ ಸೆಲೆಕ್ಟ್ ಮಾಡ್ಕೊಂಡು PPO ನಂಬರ್ನ ಹಾಕೊಂಡು ಇಲ್ಲಿ ಪ್ರೊಸೀಡ್ ಅಂತ ನೋಡ್ತಾ ಇಲ್ಲ, ಪ್ರೊಸೀಡ್ ಮೇಲೆ ಕ್ಲಿಕ್ನ ಮಾಡಬೇಕಾಗುತ್ತೆ. ಸರ್ಚ್ ಮೇಲೆ ಕ್ಲಿಕ್ನ ಮಾಡಿ ಸರ್ಚ್ ಅಂತ ಕೊಟ್ಟಿದ ತಕ್ಷಣ ಇಲ್ಲಿ ಈ ಥರ ಓಪನ್ ಆಗುತ್ತೆ. ಸರ್ಚ್ ಆಗಿ ಅವ್ರ ಹೆಸರೆಲ್ಲ ಡೀಟೇಲ್ ಓಪನ್ ಆಗುತ್ತೆ. ಓಕೆ ಅಂತ ಸೆಲೆಕ್ಟ್ನ ಮಾಡ್ಕೊಳ್ಳಿ, ಕ್ಯಾಪ್ಚರ್ ಕೋಡ್ ಸೆಲೆಕ್ಟ್ ಮಾಡಿ ಸೆಂಡ್ OTP ಅಂತ ಕೊಟ್ಟರೆ ಈ ಥರ OTP ಹೋಗುತ್ತೆ. ಏನು ಫೋನ್ ನಂಬರ್ ಲಿಂಕ್ ಆಗಿರುತ್ತಲ್ಲ ನಿಮ್ಮ ಲೈಫ್ ಸರ್ಟಿಫಿಕೇಟ್ಗೆ, ಆ ನಂಬರ್ಗೆ OTP ಹೋಗಿರುತ್ತೆ. ಆ OTPನ ಇಲ್ಲಿ ಹಾಕೋಬೇಕಾಗುತ್ತೆ. OTPನ ಎಂಟರ್ನ ಮಾಡಿ ವೆರಿಫೈ ಆ್ಯಂಡ್ ಪ್ರೊಸೀಡ್ ಅಂತಿದ್ದಿಲ್ಲ ಅದ್ರ ಮೇಲೆ ಕ್ಲಿಕ್ನ ಮಾಡಿ. ಕ್ಲಿಕ್ ಆಗಿದ ತಕ್ಷಣ ವೆರಿಫೈ ಆಗುತ್ತೆ. ವೆರಿಫೈ ಆಗೋದ್ಮೇಲೆ ಇಲ್ಲಿ ಸೆಲೆಕ್ಟ್ ಟೈಪ್ ಅಂತ ಕೇಳುತ್ತೆ. ಇಲ್ಲಿ ಯಾವ ಟೈಪ್ ನೀವು ಆಗ್ತಾ ಇರೋದು ನೋಡಬೇಕು. ಇಲ್ಲಿ ನಾನು ಲೈಫ್ ಸರ್ಟಿಫಿಕೇಟ್ ಅದನ್ನು ಸೆಲೆಕ್ಟ್ನ ಮಾಡ್ಕೊತೀನಿ. ಲೈಫ್ ಸರ್ಟಿಫಿಕೇಟ್ ಸೆಲೆಕ್ಟ್ ಮಾಡ್ಕೊಂಡು ಪ್ರೊಸೀಡ್ ಅಂತ ಕೊಟ್ಟರೆ ಡು ಯು ವಾಂಟ್ ಪ್ರೊಸೀಡ್ ಅಂತ ಕೇಳ್ತದೆ. ಎಸ್ ಅಂತ ಕೊಡಿ. ಅದಾದಮೇಲೆ ಓಪನ್ ಆಗುತ್ತೆ. ಇಲ್ಲಿ ಲಾಸ್ಟ್ ಇಯರ್ದು ಅಪ್ಡೇಟ್ ಆಗಿದೆ ತೋರಿಸ್ತಾ ಇದೆ. ಇವಾಗ ಓಪನ್ ನೀವು ಈ ವರ್ಷದ ಅಪ್ಡೇಟ್ ಮಾಡೋದ್ರಿಂದ ಅದನ್ನ ಕ್ಯಾನ್ಸಲ್ ಮಾಡಿಕೊಂಡು ರಿಫ್ರೆಶ್ ಆಗಿ ಮಾಡಬೇಕಾಗುತ್ತೆ. ಇಲ್ಲ ಲೈಫ್ ಸರ್ಟಿಫಿಕೇಟ್ ಐಡೆಂಟಿಫಿಕೇಶನ್ ಮೇಲೆ ಕ್ಲಿಕ್ನ ಮಾಡಿದ್ರೆ ಡಿಲೀಟ್ ಆಗುತ್ತೆ. ಅದು ಹಳೇದೆಲ್ಲ ಡಿಲೀಟ್ ಆಗಿ ಹೊಸದು ಓಪನ್ ಆಗುತ್ತೆ. ನೋಡ್ತಾ ಇದ್ದಾರೆ ಈ ಥರ. ಇಲ್ಲಿ ನೀವು ಮ್ಯಾನ್ಯುವಲ್ ಲೈಫ್ ಸರ್ಟಿಫಿಕೇಟ್ ಎಲ್ಲ ಆಧಾರ್ ಅಂತ ಆಧಾರ್ ಮೇಲೆ ಸೆಲೆಕ್ಟ್ನ ಮಾಡ್ಕೊಳ್ಳಿ. ಆಧಾರ್ ಪೀಚ್ ಆಗಬೇಕಾಗುತ್ತೆ, ಮತ್ತು ಬಯೋಮೆಟ್ರಿಕ್ ಇರಬೇಕಾಗುತ್ತೆ. ಬಯೋಮೆಟ್ರಿಕ್ ಕೊಟ್ಟು ಅಪ್ಡೇಟ್ನ ಮಾಡ್ಕೋಬೇಕಾಗುತ್ತೆ. ಅದು ಫಿಂಗರ್ ಪ್ರಿಂಟ್ಸ್ ತೊಗೋಬೇಕಾಗುತ್ತೆ. ಎಸ್ ಅಂತ ಕೊಟ್ಟಿದ ತಕ್ಷಣ ನಿಮ್ಗೆ ಇಲ್ಲಿ ನೋಡ್ತಾ ಇರ್ಬೋದು ಅವ್ರ ಆಧಾರ್ ಕಾರ್ಡ್ ಪೀಚ್ ಆಗಿ ಇಲ್ಲಿ ಬಂದಿದೆ. ಅವ್ರ ಆಧಾರ್ ಕಾರ್ಡು ಪಿನ್ ಕೋಡ್ ಬಂದಿದೆ. ಇಲ್ಲಿ OTP ಅಂತ ಸೆಲೆಕ್ಟ್ನ ಮಾಡ್ಕೋಬೇಕಾಗುತ್ತೆ. ನೋಡ್ತಾ ಇರಲ್ಲ ಇಲ್ಲಿ ಆ ಚೆಕ್ ಬಾಕ್ಸ್ನ ಸೆಲೆಕ್ಟ್ ಮಾಡ್ಕೊಂಡು ಕ್ಯಾಪ್ಚರ್ ಬಯೋಮೆಟ್ರಿಕ್ ಅಂತ ಸೆಲೆಕ್ಟ್ನ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡಿದ ತಕ್ಷಣ ನಿಮ್ಮ ಬಯೋಮೆಟ್ರಿಕ್ ಏನು ಲಿಂಕ್ ಆಗಿರುತ್ತಲ್ಲ, ಇಲ್ಲಿ ನನ್ನ ಮಂತ್ರ ಡಿವೈಸ್ನ ಸೆಲೆಕ್ಟ್ ಆಗಿದೆ ಅಂತ ನೋಡ್ತಾ ಇರ್ಬೋದು. ಇಲ್ಲಿ ಫಿಂಗರ್ನ ತೊಗೊಂಡಿದೆ. ಇಲ್ಲಿ ಸಕ್ಸಸ್ಫುಲ್ ಆಗಿ ಫಿಂಗರ್ ಪ್ರಿಂಟ್ ಸಕ್ಸಸ್ಫುಲ್ ಆಗಿದೆ. ಅದಾಗಿದ ತಕ್ಷಣ ನಿಮಗೆ ನೆಕ್ಸ್ಟ್ ಆಪ್ಷನ್ ಇತ್ತು ಓಪನ್ ಆಗುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು ಎಂಪ್ಲಾಯ್ಮೆಂಟ್ ಆಗಿದ್ದೀರಾ ನೀವು ಅಂತ ಕೇಳ್ತಾರೆ. ಮತ್ತೆ ರಿಜಾಯ್ನ್ ಆಗಿದೆ ಕೆಲಸಕ್ಕೆ. ಎಸ್ ಅಂತ ಕೊಡಿ, ಇಲ್ಲ ನೋ ಅಂತ ಕೊಟ್ಟು ನೆಕ್ಸ್ಟ್ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ. ನೆಕ್ಸ್ಟ್ ಅಂತ ಕೊಟ್ಟಿದ್ರೆ ನಿಮ್ಮ ಬ್ಯಾಂಕ್ ಡೀಟೇಲ್ ಓಪನ್ ಆಗುತ್ತೆ. ಇಲ್ಲಿ ಬ್ಯಾಂಕ್ ಡೀಟೇಲಲ್ಲಿ ನಿಮ್ಮ ಹಳೆ ಡೀಟೇಲ್ ಎಲ್ಲ ಓಪನ್ ಆಗುತ್ತೆ. ಇದು ಕರೆಕ್ಟ್ ಆಗಿದೆ ವೆರಿಫೈ ಮಾಡ್ಕೊಳ್ಳಿ. ನೆಕ್ಸ್ಟ್ ಅಂತ ಕೊಡಿ. ಇಲ್ಲಿ ಸಬ್ಮಿಟ್ ಅಂತ ಕೊಟ್ಟರೆ ಇಲ್ಲಿ ನೋಡ್ತಾ ಇರ್ಬೋದು ಸಬ್ಮಿಟ್ ಅಂತ ಕೇಳ್ತಾರೆ. ಎಸ್ ಅಂತ ಕೊಡಿ. ಇದನ್ನು ನೋಡ್ತಾ ಇದ್ದಲ್ಲ ಈ ಥರ ಸಬ್ಮಿಟ್ ಅಂತ ಕೊಟ್ಟರೆ ನಿಮ್ಮ ಅಕ್ನಾಲೇಜ್ಮೆಂಟ್ ಜನರೇಟ್ ಆಗಿ ಬರುತ್ತೆ. ನೋಡೋದಲ್ಲ ಯಾವ ರೀತಿ ಅಪ್ಲೈ ಮಾಡೋದು ಹೇಗೆ ಅನ್ನೋದನ್ನ ಇನ್ನೂ ಡೀಟೇಲ್ ಆಗಿ ನೋಡಬೇಕು ಅಂದರೆ ಈ ಲಿಂಕ್ನ ಡಿಸ್ಕ್ರಿಪ್ಷನ್ ಹಾಕಿತ್ತು.